ಒಂದು ದಿನ ಕಾಶಿಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ಇದ್ರು. ಶಿವನು ಈ ಜಗತ್ತಿನಲ್ಲಿರುವ ಎಲ್ಲವೂ ಮಾಯೆ, ಅನ್ನವೂ ಮಾಯೆಯೇ ಎಂದು ಹೇಳಿದ್ರು. ಪಾರ್ವತಿ ದೇವಿ, ಅನ್ನವಿಲ್ಲದೆ ಜೀವಿಗಳು ಹೇಗೆ ಬದುಕುತ್ತಾರೆ? ಅನ್ನವಿಲ್ಲದೆ ಧರ್ಮ, ಜ್ಞಾನ, ತಪಸ್ಸು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ರು. ಆದರೂ ಶಿವನು, ಅನ್ನಕ್ಕೂ ಮೌಲ್ಯವಿಲ್ಲ, ಅದು ಕೂಡ ಮಾಯೆ ಎಂದ್ರು. ಇದರಿಂದ ಬೇಸರಗೊಂಡ ಪಾರ್ವತಿ ದೇವಿ ಕಾಶಿ ತೊರೆದು ಹೋದ್ರು. ಆಮೇಲೆ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಕಾಣಿಸಿಕೊಂಡ್ರು. ಅವರು ಎಲ್ಲ ಭಕ್ತರಿಗೆ ಉಚಿತವಾಗಿ ಅನ್ನ ಹಂಚಲು ಪ್ರಾರಂಭಿಸಿದ್ರು. ಅನ್ನವಿಲ್ಲದೆ ಜನರು ಮಾತ್ರ ಅಲ್ಲ, ಶಿವನೂ ಹಸಿವಿನಿಂದ ಬಳಲಿದ್ರು. ಅಂತಿಮವಾಗಿ ಶಿವನು ಸ್ವತಃ ದೇವಿಯ ಬಳಿಗೆ ಹೋಗಿ ಕೈಯಲ್ಲಿ ಪಾತ್ರೆ ಹಿಡಿದು ಅನ್ನವನ್ನು ಬೇಡಿಕೊಂಡ್ರು. ಅನ್ನಪೂರ್ಣೇಶ್ವರಿ ದೇವಿ ಶಿವನಿಗೂ ಅನ್ನ ನೀಡಿದ್ರು. ಆ ದಿನದಿಂದ ಅವಳನ್ನು ಅನ್ನದೇವಿಯಾಗಿ ಆರಾಧನೆ ಮಾಡಲಾಗುತ್ತದೆ. ಈ ಕಥೆ ನಮಗೆ ಹೇಳುವುದೇ, ಜ್ಞಾನಕ್ಕಿಂತ ಮೊದಲು ಅನ್ನ ಬೇಕು. ಹಸಿದ ಹೊಟ್ಟೆಗೆ ಧರ್ಮ, ಜ್ಞಾನ, ತಪಸ್ಸು ಸಾಧ್ಯವಿಲ್ಲ. ಅದಕ್ಕಾಗಿ ಅನ್ನದಾನವೇ ಪರಮೋದ್ಧಾರ. ಮಿಂಚಿನ ವೇಗದಲ್ಲಿ ಬನ್ನಿ, ಇಲ್ಲಿ ಕಥೆಗಳಿವೆ. ಸತ್ಯ, ಪ್ರೇರಣೆ, ಮನರಂಜನೆ ಎಲ್ಲವೂ ಒಂದೇ ಜಾಗದಲ್ಲಿ. ಇದು ಮಿಂಚಿನ ಓಟ, ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಕನಸುಗಳ ಓಟ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೋಶ್ ಜರ್ನಿಗ ಭಾಗವಾಗಿರಿ.